I wish I could tell you that I want you here with me, but you'll never love me like the way we used to be. Too far from Saturn, lost in the patterns. Where's the stars align so we could be free? Palms are sweaty, knees unsteady. I can't see my head on straight. Heart is heavy, wasn't ready. Don't think I can see your face. Now we're just friends. How long till that ends? It feels like forever away. ವೆಲ್ಕಮ್ ಟು RS ಕಾರ್ ಮಾಡಿಫೈಸ್. ಫ್ರೆಂಡ್ಸ್, ಇವತ್ತು ಒಂದು ಬ್ರಿಜಾ ಕಾರ್ RS ಕಾರ್ ಮಾಡಿಫೈಸ್ಗೆ ಬಂದಿದೆ. ಕಸ್ಟಮರ್ ಫಸ್ಟ್ ಒಂದು 3 months ಮೊದಲು RS ಕಾರ್ ಮಾಡಿಫೈಸ್ಗೆ ಬಂದು ನನ್ನ ಹತ್ರ ಕಂಪ್ಲೀಟಾಗಿ ಡಿಸ್ಕಷನ್ ಮಾಡಿ ಎಲ್ಲ ಡೀಟೇಲ್ಸ್ ತಗೊಂಡು ಕ್ರೆಟಾ ಮತ್ತು ಬ್ರಿಜಾ 2 ಕಾರು ಅಣ್ಣ ತಮ್ಮನವರು ಗಾಡಿ ತಗೊಳ್ಳಿಕ್ಕಿದ್ದು. ಬಿಫೋರ್ 3 months RS ಕಾರ್ ಮಾಡಿಫೈಸ್ಗೆ ವಿಸಿಟ್ ಆಗಿ ಕಂಪ್ಲೀಟ್ ಕೊಟೇಶನ್ ತಗೊಂಡು ಎಲ್ಲ ಕಡೆ ಎನ್ಕ್ವೈರಿ ಮಾಡಿ ರಿಪೀಟ್ ಆಗಿ RS ಕಾರ್ ಮಾಡಿಫೈಸ್ಗೆ ಬಂದಿದ್ದಾರೆ. ಈ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಿರೋದು ನಿಮಗೆ ಕಂಪ್ಲೀಟ್ ಆಗಿ ಬ್ರಿಜಾ ಮಾಡಿಫಿಕೇಶನ್. ಇದರಲ್ಲಿ ಎಕ್ಸ್ಟೀರಿಯರ್ ಅಂತ ಬಂದಾಗ ಯಾವುದು ರೀತಿ ಕೆಲಸ ಮಾಡಿಸಿಲ್ಲ ಕಸ್ಟಮರ್, ಇಂಟೀರಿಯರ್ ಅಲ್ಲೇ ಫುಲ್ ಕೆಲಸ ಮಾಡಿರೋದು. ಸೊ ಆಲ್ಮೋಸ್ಟ್ 1,20,000 1,30,000 ತನಕ ಮಾಡಿದ್ದಾರೆ. ಕಸ್ಟಮರ್ ಹಳ್ಳಿ ಕಡೆಯವರು ಆಗಿದ್ರು ಕಸ್ಟಮರ್ದು ಟೇಸ್ಟ್ ಅಂಡ್ ವಾಟ್ ವಿ ಹ್ಯಾವ್ ಎಜುಕೇಟೆಡ್, ನಾನು ಕಸ್ಟಮರ್ಗೆ ಡೀಟೇಲ್ಡ್ ಆಗಿ ಏನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಆಲ್ಮೋಸ್ಟ್ 2-3 hours ಇದು ಎಕ್ಸ್ಪ್ಲನೇಷನ್ ನಡೆದಿದೆ. ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡಿ ಕಸ್ಟಮರ್ ಬ್ಯೂಟಿಫುಲ್ ಆದ ಒಂದು ಸೆಟಪ್ ಅನ್ನು ತಗೊಂಡಿದ್ದಾರೆ. ಅದು ಬೇಸಿಕ್ಲಿ ಸೀಟ್ ಕವರ್ ಅಂತ ಬಂದಾಗ ಅ ಬ್ಯೂಟಿಫುಲ್ ಸೀಟ್ ಕವರ್, ಕಂಫರ್ಟ್ ಸೀಟ್ ಕವರ್, ಲಕ್ಸುರಿ ಲುಕ್ ಸೀಟ್ ಕವರ್ ಔಟ್ ಆಫ್ ಬ್ರ್ಯಾಂಡ್ ಇದು ತಗೊಂಡಿದ್ದಾರೆ. ಅದ್ರ ಜೊತೆ ಕಂಪ್ಲೀಟ್ ಅಂತೂ ಸೀಟ್ ಕವರ್ ಮಾಡುವಾಗ ಒಂದೇ ಸತಿ ನಾನು ಫ್ಲೋರ್ ಮ್ಯಾಟ್ ಮಾಡಲಿಕ್ಕೂ ರೆಕಮೆಂಡ್ ಮಾಡಿದೆ. ಸೊ ಹಾಗಾಗಿ ಕಸ್ಟಮರ್ ಕಂಪ್ಲೀಟ್ ಫ್ಲೋರ್ ಲ್ಯಾಮಿನೇಷನ್ ಮಾಡಿದ್ರು. ಅದ್ರ ಜೊತೆ ನೆಕ್ಸ್ಟ್ ನಿಮಗೆ ಪ್ರತಿ ಒಂದು ಸುಜುಕಿ ಕಾರಲ್ಲಿ ಆಡಿಯೋ ಅಂತ ಬಂದಾಗ ಪೇಪರ್ ಕೋನ್ ಸ್ಪೀಕರ್ಸ್ ಕೊಟ್ಟಿರ್ತಾರೆ. ನೀವು ವಾಲ್ಯೂಮ್ ಇನ್ಕ್ರೀಸ್ ಮಾಡಿದ್ರೆ ಡಿಸ್ಟಾರ್ಷನ್ ಸೌಂಡ್ ಬರ್ತದೆ, ವಾಲ್ಯೂಮ್ ಡಿಕ್ರೀಸ್ ಮಾಡಿದ್ರೆ ವಾಲ್ಯೂಮ್ ಕೇಳಲ್ಲ. ವೆರಾಸ್ ಈ ಹಳ್ಳಿದು ಕಸ್ಟಮರ್ಗೆ ತುಂಬಾನೇ ಆಡಿಯೋ ಕ್ರೇಜ್ ಇತ್ತು. ಸೊ ಹಾಗಾಗಿ JBL ಅಲ್ಲಿ ಕ್ಲಬ್ ಸೀರೀಸ್ ಅನ್ನು ಅಪ್ಡೇಟ್ ಮಾಡಿದೆ. ಫ್ರಂಟ್ ಅಲ್ಲಿ ಕಾಂಪೊನೆಂಟ್, ಬ್ಯಾಕ್ ಅಲ್ಲಿ ಕೋಎಕ್ಸೆಲ್. ಅದಕ್ಕೆ ಕಸ್ಟಮರ್ ಏನು ಹೇಳಿದ್ರು, ನನಗೆ ಸ್ಪೀಕರ್ ಅಲ್ಲಿ ವೋಕಲ್ ಬೇಕು, ಚಿಲ್ಲಿಂಗ್ ಬೇಕು, ಅದ್ರ ಜೊತೆ ಬೇಸು ಬೇಕು. ಸೊ ಪ್ರತಿಯೊಬ್ಬರಿಗೆ ಗೊತ್ತಿದ್ದಾಗೆ ಸ್ಪೀಕರ್ ಅಲ್ಲಿ ಬೇಸ್ ಬರಲ್ಲ, ಲೈಟ್ ಬೇಸ್ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನಾವು ಕಸ್ಟಮರ್ಗೆ ಅವರಿಗೆ ಬಜೆಟ್ ಮ್ಯಾಚ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ಏನು ಮಾಡಿದ್ದೇವೆ, ನಾವು ಒಂದು ಫ್ರಂಟ್ಗೆ ಕಾಂಪೊನೆಂಟ್, ಬ್ಯಾಕಿಗೆ ಕೋಎಕ್ಸೆಲ್ ಕೊಟ್ಟು ಒಂದು ಆಕ್ಟಿವ್ ಸಬೂಫರ್ ಒಂದು 13,500ದಲ್ಲಿ ಆಕ್ಟಿವ್ ಸಬೂಫರ್ ಅನ್ನು ಹಾಕಿದ್ದೇವೆ. ಅಂದರೆ ಆಕ್ಟಿವ್ ಸಬೂಫರ್ ಅಂದರೆ ಬೇಸಿಕ್ಲಿ ನಿಮಗೆ ಆಂಪ್ ಇನ್ಬಿಲ್ಟ್ ಆಗಿನೇ ಸಬೂಫರ್ ಬಂದಿರ್ತದೆ. ಸೊ ಹಾಗಾಗಿ ಯಾವುದೇ ರೀತಿ ಆಂಪ್ ಸಪ್ರೇಟ್ ಆಗಿ ಬೇಕಾಗಿದ್ದಿಲ್ಲ ಸ್ಪೀಕರಿಗೆ ಮತ್ತು ಸಬೂಫರ್ಗೆ ಕನೆಕ್ಷನ್ ಕೊಡಲಿಕ್ಕೆ. ಆಕ್ಟಿವ್ ಸಬೂಫರ್ ಹಾಕಿ ಕಂಪ್ಲೀಟ್ ಕಾರನ್ನು ಡ್ಯಾಂಪಿಂಗ್ ಮಾಡಿದ್ದೇವೆ. ದಟ್ಸ್ 2 ಲೇಯರ್ ಡ್ಯಾಂಪಿಂಗ್ ಮಾಡಿದ್ದೇವೆ. ಇನ್ನರ್ ಲೇಯರ್ ಅಂತ ಬಂದಾಗ ನಾಕಾಮಿಚಿ ಬ್ರ್ಯಾಂಡ್ ಇದು ಮಾಡಿದೆ. ಔಟರ್ ಲೇಯರ್ ಅಂತ ಬಂದಾಗ ಮೊರಲ್ ಬ್ರ್ಯಾಂಡ್ ಇದು ಮಾಡಿದ್ದೇವೆ. ಸೊ ಡ್ಯಾಂಪಿಂಗ್ ಅಂತ ಬಂದಾಗ ಪ್ರತಿ ಒಂದು ಕಾರಲ್ಲಿ ವೆರಿ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಯಾಕಂತ
ಹೇಳಿದರೆ ನಿಮಗೆ ಒಂದು ವಾಲ್ಯೂಮ್ ಇನ್ಕ್ರೀಸ್ ಮಾಡಿದಾಗ ಡಿಸ್ಟಾರ್ಷನ್ ಸೌಂಡ್ ಆಗಿರಲಿ, ಹೊರಗಡೆದು ನಾಯ್ಸ್ ಸೌಂಡ್ ಆಗಿರಲಿ, ಅದೇ ರೀತಿ ಒಂದು ಟೆಂಪ್ರೇಚರ್ ಕಂಟ್ರೋಲರ್ ಆಗಿರಲಿ, ಮತ್ತು ಸ್ಮೂತ್ ಡ್ರೈವಿಂಗ್ ಆಗಿರ್ಬೋದು ನಿಮಗೆ ಡ್ಯಾಂಪಿಂಗಲ್ಲಿ. ಸೊ ದಿಸ್ ಅ ಲಾಟ್ ಆಫ್ ಬೆನಿಫಿಟ್ಸ್ ಅಂತಲೇ ಹೇಳ್ಬೋದು. ಅದಾದ ನಂತರ ಕಸ್ಟಮರಿಗೆ ಟಾಪ್ ಎಂಡ್ ಇದು ಸ್ಟೇರಿಂಗ್ ಬೇಕಿತ್ತು. ಸೊ ಹಾಗಾಗಿ ಮಾರುತಿ ಜೆನ್ವಿನ್ ಪ್ರಾಡಕ್ಟ್ ಇದು ಟಾಪ್ ಎಂಡ್ ಇದು ಸ್ಟೇರಿಂಗ್ ಅನ್ನು ಅಪ್ಗ್ರೇಡ್ ಮಾಡಿದ್ದೇವೆ. ಸೊ ಒಂದು ಕಾರಲ್ಲಿ ಗುಡ್ ಆಂಬಿಯನ್ಸ್ ಬೇಕು ಅಂತ ಹೇಳಿದಾಗ ಕಸ್ಟಮರ್ಗೆ ನಾನು ಸಜೆಸ್ಟ್ ಮಾಡಿದ್ದು K4 ಆಂಬಿಯಂಟ್ ಲೈಟ್ ವಿಚ್ ಇಸ್ 6 ಪೀಸ್, ಅಂದರೆ ಕಂಪ್ಲೀಟ್ 4 ಡೋರ್ ಪ್ಯಾಡ್ಸ್ ಆ್ಯಂಡ್ 2 ಡ್ಯಾಶ್ ಬೋರ್ಡ್. ನೀವೇ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಕಾಣ್ತದೆ. ಟಾಪ್ ಆ್ಯಂಡ್ ಸ್ಟೇರಿಂಗ್, ಲಕ್ಸುರಿ ಸೀಟ್ ಕವರ್, ಅದ್ರ ಜೊತೆ ಫುಲ್ ಫ್ಲೋರ್ ಮ್ಯಾಟ್, ಒಂದು ಕಂಫರ್ಟ್ ಆದ ಸೀಟ್ ಕವರ್ ಆ್ಯಂಡ್ ಆರ್ಮ್ ರೆಸ್ಟ್ ಬ್ರಿಜದು. ಸೊ ಕಸ್ಟಮರಿಗೆ ಆರ್ಮ್ ರೆಸ್ಟ್ ಬೇಕಿತ್ತು ಟಾಪ್ ಎಂಡ್ ಇದು. ಸೊ ಇದರಲ್ಲಿ ಮಾರುತಿ ಜೆನ್ವಿನ್ ಇದು ಟಾಪ್ ಎಂಡ್ ಇದು ಆರ್ಮ್ ರೆಸ್ಟ್ ಅನ್ನು ಹಾಕಿದ್ದೇವೆ. ಡ್ಯಾಶ್ ಕ್ಯಾಮ್ರಾ ಅಂತ ಬಂದಾಗ ಕಸ್ಟಮರ್ಗೆ ಸಿಸ್ಟಮ್ ಚೇಂಜ್ ಮಾಡೋದು ಬೇಡ ಅಂತ ಹೇಳಿದ್ರು, ಯಾಕಂದರೆ ಕಂಪನಿದು OEM ಸಿಸ್ಟಮ್ ಆಗಿತ್ತು. ಹಾಗಾಗಿ ಬ್ಲೋಪಂಕ್ ಇದು ಬೇಸಿಕ್ ಡ್ಯಾಶ್ ಕ್ಯಾಮ್ರಾವನ್ನು ಅಪ್ಗ್ರೇಡ್ ಮಾಡಿದ್ದೇವೆ ವಿಚ್ ರೆಕಾರ್ಡ್ಸ್ ಫ್ರಂಟ್ ಅಂಡ್ ಬ್ಯಾಕ್. ಸೊ ದಿಸ್ ಇಸ್ ಆಲ್ ಅಬೌಟ್ ದ ಬ್ರಿಜಾ ಮಾಡಿಫಿಕೇಶನ್ ವಾಟ್ ಯು ಹವ್ ಡನ್ ಎಟ್ RS ಕಾರ್ ಮಾಡಿಫೈಸ್. ಆ್ಯಂಡ್ ಕಸ್ಟಮರ್ ಟ್ರಾವೆಲ್ಡ್ ಆಲ್ ಓವರ್ ಫ್ರಮ್ 400-500 ಕಿಲೋಮೀಟರ್ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ. ದಿಸ್ ಈಸ್ ಅ ರಿಯಲಿ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಕಸ್ಟಮರ್ RS ಕಾರ್ ಮಾಡಿಫೈಸ್ಗೆ ಯಾಕೆ ಬರ್ತಾರೆ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೆ ಗೊತ್ತಿದೆ, RS ಕಾರ್ ಮಾಡಿಫೈಸ್ ಇಸ್ ಮೆಂಟ್ ಫಾರ್ ಕ್ವಾಲಿಟಿ ಆಫ್ ದ ವರ್ಕ್ಮ್ಯಾನ್ಶಿಪ್ ಸರ್ವಿಸ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಯು ಆಲ್ಸೋ ವಾಂಟ್ ಟು ಗೆಟ್ ಯುವರ್ ಕಾರ್ ಮಾಡಿಫಿಕೇಶನ್ ಡನ್, ಪ್ಲೀಸ್ ಡು ವಿಸಿಟ್ RS ಕಾರ್ ಮಾಡಿಫೈಸ್. ಆ್ಯಂಡ್ ವಿ ಡೂ ಹ್ಯಾವ್ 2 branches, one is in BTM and one is in Carepuram. Thank you so much for watching this video and I'll catch you guys in the next video. Till then, bye bye.